ರಾಜಕೀಯದಲ್ಲೂ ಅದರಲ್ಲೂ ಮುಖ್ಯವಾಗಿ ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲೇ ಒಂದಿಷ್ಟು ರಾಜಕೀಯದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡು ಏನೋ ಒಂದಿಷ್ಟು ಮಾಡಬೇಕಂತ ಪ್ರಯತ್ನ ಮಾಡಿದರು. ಆದರೆ ಇವರ ಸಮಾಜವಾದಿ ನೆಲಗಟ್ಟಿನ ಒಂದು ಚಿಂತನೆ ಆಗಿರ್ಬೋದು ಅಥವಾ ಒಂದು ಇವರ ನವ್ಯ ವಿಚಾರಗಳಾಗಿರ್ಬೋದು, ಇವು ಅವತ್ತಿನ ಜನಕ್ಕೆ ಅಷ್ಟು ಆಸಕ್ತಿ ಮೂಡಿಸಲೋ ಏನೋ. ಆದರೆ ರಾಮಕೃಷ್ಣ ಹೆಗಡೆ ಅವರಿಗಾಗಲಿ ಇನ್ನುಳಿದವ್ರಿಗಾಗಲಿ ಭಾಳ ಆತ್ಮೀಯ ವ್ಯಕ್ತಿ ಆಗಿದ್ದರು ಇವರು. ಆ ಸಂದರ್ಭದಲ್ಲೇ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಏನೇನೋ ಮಾಡೋ ಸಾಧ್ಯತೆಗಳಿದ್ದು, ಅದು ಇನ್ನೂ ಮಾಡಬೇಕಾಗಿತ್ತು ಅನ್ನೋಂಥ ಅಸಮಾಧಾನ ಮಾತ್ರ ಇದ್ದಿದ್ದೇನು ಸುಳ್ಳಲ್ಲ. ಅದೆಲ್ಲ ಇರಲಿ. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಅನಂತನಾಗ್ ಅವ್ರು ನೆನೆಸೋದು ಯಾಕಪ್ಪ ಅಂತಂದ್ರೆ, ಅವರ ನಟನೆಯ ಮೂಲಕ ಅನೇಕ ಮನಸ್ಸುಗಳನ್ನು, ಅನೇಕ ಹದಿಹರೆಯದ ಮನಸ್ಸುಗಳನ್ನು ಬದಲಾವಣೆ ಮಾಡಿದ್ರಲ್ಲಿ ಎರಡು ಮಾತಾ ಇಲ್ಲ. ಅದರಲ್ಲೂ ಅವರ ಚಂದನದ ಗೊಂಬೆ ಆಗಿರ್ಬೋದು, ಗಣೇಶನ ಮದುವೆ ಆಗಿರ್ಬೋದು, ಇನ್ನೂ ಅನೇಕ ಚಿತ್ರಗಳು ಬರ್ತಾಯಿದ್ದವು. ಅದೇ ರೀತಿ ಕಲಾತ್ಮಕ ಚಿತ್ರಗಳಾಗಿರ್ಬೋದು. ಈ ದೇಶದ ಮಹಾನ್ ನಿರ್ದೇಶಕರ ಕೈಯಲ್ಲೇ ಅವರು ಏನಪ್ಪ ಅದು ಶ್ರಮವಹಿಸಿ ದುಡಿದಿದ್ದಾಗಿರ್ಬೋದು, ಹಿಂದಿಯಿಂದ ಕನ್ನಡ ಚಿತ್ರಕ್ಕೆ ಬಂದಿದ್ದಾಗಿರ್ಬೋದು, ಇವ್ರ ಬಗ್ಗೆ ಸಾಕಷ್ಟು ಇತಿಹಾಸದ. ಆದರೆ ಆ ಎಲ್ಲ ಇತಿಹಾಸದ ಮಧ್ಯೆ ಅವರು ಒಬ್ಬ ನಟ ಆಗಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರನ್ನು ನಾವು ಕಾಣ್ತಾ ಇದ್ದಾರೆ ಅವರು. ಯಾಕಂದರೆ ಇವತ್ತಿಗೆ ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ನೋಡಿದರೆ ಒಂದೇನೋ ಸಂದೇಶ ಇರ್ತದವ್ರು ಸಮಾಜದಲ್ಲಿ ಪರಿವರ್ತನೆಗಾಗಿ. ಭಾಳಷ್ಟು ಜನ ಪರಿವರ್ತನೆ ಆಗಿದ್ದಾರೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳು ನೋಡಿ, ಅದೇ ರೀತಿ ಇವ್ರ ಚಿತ್ರಗಳನ್ನು ಸಹಿತ ನೋಡಿ. ಇತ್ತೀಚೆಗೆ ವಯಸ್ಸಾದ ಮೇಲೂ ಸಹಿತ ಅವ್ರು ಎಂಥ ಅದ್ಭುತವಾದ ಅಭಿನಯವನ್ನು ಕೊಡ್ತಾರಪ್ಪ ಅಂತಂದ್ರೆ, ಅವ್ರು ಬರೀ ಒಂದು ಫೇಸ್ ಆದ್ರೆ ಸಾಕಪ್ಪ. ನಾವು ಹಿಂದೆ